ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನೀವು ಆಲ್ರೆಡಿ ತಮ್ನೆಲಲ್ಲಿ ನೋಡಿರ್ತೀರಾ. ಸೊ ನಾನಿವತ್ತು ಮೀಶೋಯಿಂದ ಒಂದಿಷ್ಟು ಜ್ಯುವೆಲರೀಸ್ನ ತರಿಸಿದ್ದೆ. ಈ ವಿಡಿಯೋ ಬಂದ್ಬಿಟ್ಟು ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಹೊತ್ತಿರಲ್ಲ, ಓಕೆನಾ. ಸೊ ಫಸ್ಟ್ ಬಂದ್ಬಿಟ್ಟು ನಾನು ಚಿಕ್ಕದ್ರಿಂದ ದೊಡ್ಡದನ್ನ ತೋರಿಸ್ಕೊಂತ ಹೋಗ್ತೀನಿ, ಬನ್ನಿ. ಫಸ್ಟ್ ಬಂದ್ಬಿಟ್ಟು ಈ ಮೂಗುತಿ. ನೀವೆಲ್ಲ ಆಲ್ರೆಡಿ ಕಾಂತಾರ 2 ಮೂವಿಲಿ ನೋಡಿರ್ತೀರ ಅಲ್ವಾ. ಸೊ ದಿಸ್ ಒನ್ ಇಲ್ಲಿ ಸೆಂಟರ್ ಹಾಕ್ತಾರಲ್ಲ. ಸೊ ಗೈಸ್ ಈ ಥರ, ಓಕೆ. ಇವಾಗ ಇದು ಟ್ರೆಂಡ್ ಇರೋದ್ರಿಂದ ನಾನು ತರಿಸಿದೆ. ಸೊ ಇದರಲ್ಲಿ ಬಂದ್ಬಿಟ್ಟು 3 ಕಲರ್ಸ್ನ ನಮ್ಗೆ ಕೊಟ್ಟಿದ್ದಾರೆ. ಜಸ್ಟ್ 122 ರುಪೀಸ್ಗೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಒಂದು ಬಂದ್ಬಿಟ್ಟು ನಮಗೆ ವೈಟ್ ಹಳ್ಳಿಂಗ್ ಕೊಟ್ಟಿದ್ದಾರೆ. ಒಂದು ಬಂದ್ಬಿಟ್ಟು ಗ್ರೀನ್ ವಿತ್ ಪಿಂಕ್ ಡಿಸೈನ್ ಸ್ವಲ್ಪ ಚೇಂಜ್ ಇದೆ. ಆ್ಯಂಡ್ ಇನ್ನೊಂದು ಕೂಡ ಅದೇ ಥರ ಇದೆ, ಬಟ್ ಡಿಸೈನ್ ಚೇಂಜ್ ಇದೆ. ಇದನ್ನ ಇಲ್ಲಿ ಮಾತ್ರ ಹಾಕೋದಲ್ಲ, ಸೊ ಸೈಡ್ ಕೂಡ ನೀವು ಹಾಕೋಬಹುದು. ಚುಚ್ಚಕ್ಕೆ ಇಷ್ಟ ಇಲ್ಲ ಅಂದರು ಫಂಕ್ಷನ್ ವೇರ್ಗೆ, ಮ್ಯಾರೇಜ್ ವೇರ್ಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಈ ಇಯರಿಂಗ್ಸ್ನ ನಾನು ತರಿಸಿದ್ದೆ. ಸೊ ಈ ಐಟಮ್ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಯಾಕೆಂದರೆ ನಾನು ಫೋಟೋದಲ್ಲಿ ನೋಡಿದಾಗ ತುಂಬ ದೊಡ್ಡದು ಕಾಣಿಸ್ತು. ಸೊ ಇದು 222 ರುಪೀಸ್. 222 ರುಪೀಸ್ಗೆ ಇದು ವರ್ತ್ ಅಲ್ಲ ಅನ್ಸುತ್ತೆ. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಫಿನಿಶಿಂಗ್ ಚೆನ್ನಾಗಿದೆ. ಬಟ್ ಸ್ವಲ್ಪ ಸೈಜ್ ಸ್ಮಾಲ್ ಆಯಿತು ಅಂತ ನನ್ನ ಅಭಿಪ್ರಾಯ. ಸೈಜ್ ಸ್ಮಾಲ್ ಆಯಿತು. ಸೊ ಓಕೆನಾ, ಅಂದರೆ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಸೈಜ್ಗೆ ಓಕೆ ಅಷ್ಟೇ. ಸೊ ಚೆನ್ನಾಗಿದೆ, ಬಟ್ ನಾನು ಇದನ್ನು ರಿಟರ್ನ್ ಮಾಡೋಕ್ಕೆ ಹೋಗಲಿಲ್ಲ. ಇರಲಿ ಪರವಾಗಿಲ್ಲ, ಸಿಂಪಲ್ ಆಗಿದ್ದಾಗ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ನಾನು ರಿಟರ್ನ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಸೊ ದಿಸ್ ಇಸ್ ದ ಸೆಕೆಂಡ್ ಒನ್. ಥರ್ಡ್ ಒನ್ ಬಂದ್ಬಿಟ್ಟು ಇದು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಗೈಸ್. ಇವಾಗಂತೂ ಬುಗುಡಿ ಚುಚ್ಚಿಸ್ಕೊಳ್ಳೋದು, ಅಂದರೆ ಬುಗುಡಿ ಅಂದರೆ ಗೊತ್ತಲ್ಲ, ಇಲ್ಲಿ ಚುಚ್ಚಿಸ್ಕೊಳ್ಳೋದು. ಸೊ ಅದು ಚುಚ್ಚಿಸ್ಕೊಳ್ಳೋದಂತೂ ತುಂಬಾ ಫ್ಯಾಷನ್ ಆಗೋಗಿದೆ, ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಂಗೆ ಹಾಕ್ಕೊಳ್ಳೋಕೆ ಇಷ್ಟ, ಬಟ್ ನಂಗೆ ಚುಚ್ಸೋಕ್ಕೆಲ್ಲ ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಈ ಥರ ತರಿಸಿದ್ದೀನಿ. ಸೊ ಇದು ಜಸ್ಟ್ 122 ರುಪೀಸು. ಇದು ಲೋಟಸ್ ಡಿಸೈನಲ್ಲಿದೆ, ಕೆಳಗಡೆ ವೈಟ್ ಕಲರ್ ಮುತ್ತು ಕೊಟ್ಟಿದ್ದಾರೆ. ಹಾಗೆ ಇದು ನಾರ್ಮಲ್ ವೈಟ್, ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ, ಜಸ್ಟ್ ಈ ಥರ ಹಾಕ್ಬಿಟ್ಟು ಪ್ರೆಸ್ ಮಾಡ್ಕೊಳ್ಳೋದಷ್ಟೇ. ಸೊ ಬುಗುಡಿ ಹಾಕ್ಕೊಳ್ಳೋಕೆ ಇಷ್ಟ, ಚುಚ್ಸಕ್ಕೆ ನಂಗೆ ಇಷ್ಟ ಆಗಲ್ಲ ಅನ್ನೋರು ಖಂಡಿತ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ 122 ರುಪೀಸ್ಗೆ ಇದು ವರ್ತ್ ಅಂತಲೇ ಹೇಳ್ಬೋದು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ದಾಗ ಇದು. ಸೊ ದಿಸ್ ಇಸ್ ದ ಥರ್ಡ್ ಒನ್. ಸೊ ಫೋರ್ತ್ ಒನ್ ಬಂದ್ಬಿಟ್ಟು ಈ ಬ್ಯಾಂಗಲ್ಸ್. ಸೊ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಫಿನಿಶಿಂಗು ಚೆನ್ನಾಗಿದೆ. ಆ್ಯಂಡ್ 238 ರುಪೀಸ್ ಅಷ್ಟೇ ನಾನು ಇದಕ್ಕೆ ಪೇ ಮಾಡಿದ್ದು. ಸೇಮ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇದು ಪಿಂಕ್, ಗ್ರೀನ್ ಆ್ಯಂಡ್ ಗೋಲ್ಡ್ ಮಿಕ್ಸರ್ಗೆ ಇದೆ. ಹಾಗೆ ಇದು ನಾನು ಇದರಲ್ಲಿ ಎಲ್ಲ ಸೈಜಸ್ಸು ಅವೈಲಬಲ್ ಇದೆ. ಸೊ ಇದು ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಓವರ್ ಆಲ್ ಔಟ್ ಆಫ್ ಕೊಡ್ಬೋದು ಇದಕ್ಕೆ. ಸೊ ಅಷ್ಟು ಚೆನ್ನಾಗಿದೆ. ನಾನು ಇದೇ ಥರ ಸೇಮ್ ಬ್ಯಾಂಗಲ್ನೇ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಸ್ಟೋರಲ್ಲಿ ಕೇಳಿದಾಗ, ಬ್ಯಾಂಗಲ್ ಸ್ಟೋರಲ್ಲಿ ಕೇಳಿದಾಗ ಅವ್ರು ಹೇಳಿದರು 700 to 800 ಆಗುತ್ತೆ ಅಂತ ಹೇಳಿದರು. ಬಟ್ ನನಗೇನಂದರೆ ಅಷ್ಟೊಂದು ಪೇ ಮಾಡಿ ತೊಗೊಳಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಫಂಕ್ಷನ್ಸ್ ಬರೋದು ತೀರಾ ಕಮ್ಮಿ. ಸೊ ಏನಂದರೆ ಇವಾಗ ನಾನು ಒಂದ್ಸಲ ತೊಗೊಂಡ್ಬಿಟ್ಟು ಅದನ್ನು ಇಟ್ಟುನೇ ಹಾಳಾಗ್ಬಿಡುತ್ತೆ ಅದು. ಸೊ ಅದಕ್ಕೋಸ್ಕರ ನಾನು ತಗೊಳ್ಲಿಲ್ಲ, ಅಷ್ಟು ರೇಟಿಂಗ್ ಎಲ್ಲ ಕೊಟ್ಟು ತೊಗೊಳ್ಲಿಲ್ಲ. ಒಂದ್ಸಲ ಹಾಕ್ತೀವಿ, ನೆಕ್ಸ್ಟ್ ಅದು ನಮಗೆ ಆಗುತ್ತೋ ಇಲ್ವೋ, ದೆನ್ ಇಟ್ಬಿಟ್ಟು ಸ್ಟೋನ್ ಎಲ್ಲ ಹಾಳಾಗಿರುತ್ತೆ, ಇಲ್ಲ ಅಂದರೆ ಸ್ವಲ್ಪ ಇಟ್ಬಿಟ್ಟೆಲ್ಲ ಹಾಳಾಗಿರುತ್ತೆ. ಸೊ ಫಂಕ್ಷನ್ಸು ಅಷ್ಟೊಂದು ಜಾಸ್ತಿ ಇಲ್ಲ, ಅದಕ್ಕೆ ನಾನು ಅಷ್ಟೊಂದು ಪೇ ಮಾಡೋಕ್ಕೆ ಹೋಗಲಿಲ್ಲ. ಪೇ ಮಾಡಿ ತರೋದಕ್ಕಿಂತ ಮೀಶೋದಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ಆನ್ಲೈನಲ್ಲಿ ನಾನು ನೋಡಿದಾಗ ಸೊ ಇದು ಸಿಕ್ತು. ಆ್ಯಂಡ್ ನಾನು ಮೀಶೋದಲ್ಲೇ ನನಗೆ ತುಂಬ ಕಮ್ಮಿ ಸಿಕ್ಕಿದ್ದು. ಸೊ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಸೈಜ್ ಕೂಡ ಪಕ್ಕಾ ಕೊಟ್ಟಿದ್ದಾರೆ. ಆ್ಯಂಡ್ ಕ್ವಾಲಿಟಿ ಓವರ್ ಆಲ್ ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ದಿಸ್ ಈಸ್ ದ ಫೋರ್ತ್ ಒನ್. ಸೊ ಲಾಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಒನ್. ಸೊ ಈ ನೆಕ್ಲೆಸ್ನ ನಾನು ತರಿಸಿದೆ. ಇದು ಬಂದ್ಬಿಟ್ಟು ಇಲ್ಲಿ ವೈಟ್ ಮುತ್ತಿಲ್ಲ, ಇಲ್ಲಿ ಗೋಲ್ಡ್ ಕಲರ್ ಮುತ್ತು ಕೊಟ್ಟಿದ್ದಾರೆ. ದಿಸ್ ಇಸ್ ಆಲ್ಸೋ ಸೇಮ್ ಲೋಟಸ್ ಪ್ಯಾಟ್ರನ್ ಇದೆ.
ಆ್ಯಂಡ್ ಇದು ಅಷ್ಟೇ ಗೋಲ್ಡ್ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್ ಕೊಟ್ಟಿದೆ. ಆ್ಯಂಡ್ ನಾನೇ ಎಲ್ಲ ಒಂದೇ ಕಾಂಬಿನೇಷನ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನೇ ಎಲ್ಲ ಒಂದೇ ಕಾಂಬಿನೇಷನಲ್ಲೇ ತರಿಸಿದ್ದೀನಿ. ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಜೊತೆಯಾಗಿ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ಬಟ್ ಏನಂದರೆ ನಾನು ಇದನ್ನು ಫೋಟೋದಲ್ಲಿ ನೋಡಿದಾಗ ಇದು ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣ್ತು. ಬಟ್ ಹಾಕಿ ನೋಡಿದಾಗ ತುಂಬ ಜಾತ್ರೆ ಅನಿಸುತ್ತೆ. ಸೊ ಬಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಈ ಪೋರ್ಷನ್ ಇದೆಯಲ್ಲ ಇದು ಜಾಸ್ತಿ ಇರೋದಕ್ಕೆ ನನಗೆ ಒಂಥರ ಹಾಕಿದಾಗ ತುಂಬ ಗ್ರ್ಯಾಂಡ್ ಅನಿಸುತ್ತೆ. ನಾನು ತುಂಬ ಗ್ರ್ಯಾಂಡೆಲ್ಲ ಇಷ್ಟಪಡೋಲ್ಲ, ನಾನು ತುಂಬ ಸಿಂಪಲಾಗಿ ಇಷ್ಟಪಡ್ತೀನಿ. ಸೊ ಇದು ಒಂದು ಸ್ವಲ್ಪ ನನಗೆ ಡಿಸಪಾಯಿಂಟ್ ಆಯಿತು. ಸೊ ಇದು ಬಂದು 238 ರುಪೀಸ್. ಕ್ವಾಲಿಟಿ ಮತ್ತು ಕಲರ್ ಎಲ್ಲ ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ. ಬಟ್ ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ. ಸೊ ದೆನ್ ಲಾಸ್ಟ್ ಒನ್ ಬಂದ್ಬಿಟ್ಟು ಜ್ಯುವೆಲರಿ ಅಲ್ಲ. ಸೊ ನಾನು ಬಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಈ ಸ್ಪೆಕ್ಸ್ ಅಂದರೆ ಈ ಗಾಗಲ್ ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ಲ ಕ್ಯಾಟ್ ಐಸ್ತು. ಸೊ ವುಮೆನ್ಸ್ಗೆ ತುಂಬ ಬಾಸಿ ಲುಕ್ ಕೊಡುತ್ತೆ, ಮಾಸಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಸ್ಪೆಕ್ಸ್ನ ತರಿಸಿದೆ. ಸೊ ದಿಸ್ ಈಸ್ ಜಸ್ಟ್ 120 ರುಪೀಸ್. ಸೊ ಇದು ಜಸ್ಟ್ 120 ರುಪೀಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೋಡಿದರೆ ತುಂಬ ಏನೋ ಬ್ರ್ಯಾಂಡ್ ಅನಿಸುತ್ತೆ, ಬಟ್ ಇಟ್ಸ್ ನಾಟ್ ಬ್ರ್ಯಾಂಡ್. ಇದು ಬ್ರ್ಯಾಂಡೆಡ್ ಅಲ್ಲ, ಬಟ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಸೊ ಇರಲಿ ಅಂತ ಅಂದ್ಬಿಟ್ಟು ಇದೊಂದು ತರಿಸಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೇನಾದರೂ ಶಾಪಿಂಗ್, ಸ್ಕಿನ್ ಕೇರ್, ಹೇರ್ ಕೇರ್, ಹಾಗೆ ಮದರ್ಹುಡ್, ಬೇಬಿ ಕೇರ್ ಆ್ಯಂಡ್ ಸಿಂಪಲ್ ಕುಕಿಂಗ್ ಐಟಮ್ಸ್ ಮೇಲೆ ನಿಮ್ಗೆ ಈ ಥರದ್ರಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಗೈಸ್. ಬಿಕಾಸ್ ನಾನು ಈ ಎಲ್ಲ ಟಾಪಿಕ್ಸ್ ಮೇಲೇ ವ್ಲಾಗ್ಸ್ ಮಾಡೋದು. ಓಕೆನಾ? ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನೆಕ್ಸ್ಟು ಯಾವ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ನೆಕ್ಸ್ಟು ನಾನು ಆ ವಿಡಿಯೋ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗೈಸ್. ಸೊ ದಟ್ಸ್ ಇಟ್. ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್.